ತರ ನಾನೊಂದು 4-5 ಡೇಸ್ ಔಟ್ ಆಫ್ ಸ್ಟೇಷನ್ ಇದ್ದೆ, ಅದಕ್ಕೋಸ್ಕರ ಯಾವ್ದು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಸೊ ಈಗ ನಾವು ನಿಫ್ಟಿ ಫೋರ್ತ್ಗೆ ಅಂದ್ರೆ ಬುಧವಾರ ನಾಳೆಗೆ ಒಂದು ಈವ್ ಆಫ್ ಓದಿ ನಾಳೆಗೆ ರಜಾ ಇದೆ. ಸೊ ಏನೇ ಇದ್ರೂ ಮಾರ್ಕೆಟ್ 4th of March. ಓಕೆ, ಸೊ ಈಗ 4th of March ಏನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಓಕೆ, ನಾವೀಗಿರೋದು ನಿಫ್ಟಿ 50-75 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಏನ್ ಗೆಸ್ ಮಾಡಿದೀವಿ ಅಂತಂದ್ರೆ, ಓಕೆ, ಸೊ ಇದು ಇಲ್ಲಿಗೆ ಬಂದು ಒಂದ್ ಸ್ವಲ್ಪ ಇದು ಮೇಲೆ ಟಚ್ ಆಗಿ ಆಮೇಲೆ ಕೆಳಗಡೆ ಬರುತ್ತಂತ ಥಿಂಕ್ ಮಾಡಿದ್ವಿ. ಬಟ್ ಇದು ಆ ತರ ಆಗೇ ಇಲ್ಲ. ಈಗ ಇದು ಎಕ್ಸ್ ಇಲ್ಲಿ ಫಾರ್ಮ್ ಆಗ್ಬೇಕಂತ ಮಾಡಿದ್ವಲ್ವಾ, ಈಗ ಒಂದ್ ಸ್ವಲ್ಪ ನಾವು ಕೌಂಟಿಂಗ್ ನ ಚೇಂಜ್ ಮಾಡುವ ಈಗ. ಓಕೆ, ಈಗ ನೋಡಿ ಒಂದ್ ಸ್ವಲ್ಪ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ಸೊ ಎರಡ್ ಆಂಗಲ್ ಇಂದ ಸ್ವಲ್ಪ ಥಿಂಕ್ ಮಾಡೋಣ. ಓಕೆ, ಸೊ ಈಗ ಇದನ್ನ ಎಕ್ಸ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನ ಆಮೇಲೆ ಥಿಂಕ್ ಮಾಡುವ. ಈಗ ಡಬ್ಲ್ಯೂ ಆದ್ಮೇಲೆ ಎ ಬಿ ಸಿ ಅಲ್ಲಿ ಮೂರ್ ಹೋಗ್ಬೇಕಲ್ವಾ. ಸೊ ಇದು ಜೀರೋನ ಇದನ್ನ ಎ ಮಾಡೋಣ, ಇದನ್ನ ಇಲ್ಲಿಗೆ ಬಿ ಮಾಡೋಣ, ಸಿ ಗೆ ಮತ್ತೆ ಮೇಲ್ ಓದ್ಬಹುದು, ಇಲ್ಲಿಗೆಲ್ಲೋ ನಮ್ಗೆ ಎಕ್ಸ್ ಕಂಪ್ಲೀಟ್ ಆಗ್ಬೋದು ಅಂತ ಥಿಂಕ್ ಮಾಡುವ. ಇದು ಒನ್ ವೇ ಆಫ್ ಥಿಂಕಿಂಗ್ ನಾನು ಹೇಳ್ತಾ ಇರೋದು. ಓಕೆ, ಸೊ ಇದು ಒನ್ ವೇ ಆಫ್ ನಾನು ಥಿಂಕ್ ಮಾಡ್ತಾ ಇರೋದು. ಓಕೆ, ಈಗ ನೋಡಿ ಎ ನಿಮ್ಗೆ ಇಲ್ಲಿ 5 ಮೂವ್ಸ್ ಆಲ್ರೆಡಿ ಇದೆ, ನೀವು ಮೊದಲೇ ಕೌಂಟ್ ಮಾಡಿದ್ವಿ. ಸೊ ನಿಮ್ಗೆ ಬಿ ನಿಮ್ಗೆ 3 ಮೂವ್ಸ್ ಇರಬೇಕು, ಇಲ್ಲ ಕಾಂಪ್ಲೆಕ್ಸ್ ರಿಲೇಷನ್ಸ್ ಆಗ್ಬೋದು. ಓಕೆ, ಸೊ ಇದನ್ನ ಡಬ್ಲ್ಯೂ ಅಂತ ಮಾಡಿ, ಇದನ್ನ ಎಕ್ಸ್, ಇದನ್ನ ವಾಯು, ಇದನ್ನ ಮತ್ತೆ ಎಕ್ಸ್, ಇದನ್ನ ಜಡ್. ಜಡ್ ಇಲ್ಲಿ ಮುಗ್ದಿರ್ಬಹುದು ಇಲ್ಲ ಮುಗ್ಲಿಕ್ಕಿಲ್ಲ. ಓಕೆ, ಯಾಕೆ ಅಂತಂದ್ರೆ ನೋಡಿ, ನೀವು ಮತ್ತೆ ಜಡ್ ಅಲ್ಲಿ ಕಾಂಪ್ಲೆಕ್ಸ್ ಕರೆಕ್ಷನ್ ನೀವು ಕೌಂಟ್ ಮಾಡಿದ್ರೆ ಇದು 0, ಇದು ಡಬ್ಲ್ಯೂ, ಇದು ಎಕ್ಸ್, 1 2 3, ಇದು ವಾಯು, ಮತ್ತೆ ಎಕ್ಸ್ ಎಲ್ಲ ಫಾರ್ಮ್ ಆಗುತ್ತೆ, ಮತ್ತೆ ಜಡ್ ಕೆಳಗಡೆ ಬರುತ್ತೆ. ಓಕೆ, ಸೊ ಜಡ್ ಇನ್ನೂ ಒಂದು ಮೂವ್ ಕೆಳಗಡೆ ಬರೋ ಚಾನ್ಸಸ್ ನನಗೆ ಅನಿಸ್ತಾ ಇದೆ. ಓಕೆ, ಸೊ ಇದನ್ನ ಬ್ಲ್ಯಾಕ್ ಕಲರ್ ಅಲ್ಲಿ ಮಾಡಿ. ಓಕೆ, ಸೊ ಇಲ್ಲಿದೆಲ್ಲ ಮತ್ತೊಂದು ಎಕ್ಸ್ ಫಾರ್ಮ್ ಆಗುತ್ತೆ. ಈಗ ಆಮೇಲೆ ಜಡ್ಗೆ ಕೆಳಗಡೆ ಬರುತ್ತೆ, ಇಲ್ಲಿ ಎಲ್ಲವೂ ಮುಗಿರ್ತವೆ, ಇಲ್ಲಿ ಬಿ ಮುಗಿಬಹುದು, ಇಲ್ಲ ಇದು ಎಕ್ಸ್ಟೆಂಡ್ ಆಗ್ಬಹುದು. ಓಕೆ, ಈ ಕೆಳಗಡೆಗೆ ವಾಯು ಮುಗಿಬಹುದು, ಬಿ ಮುಗಿಬಹುದು. ಓಕೆ, ಬಟ್ ಈ ಲೈನ್ ಕೆಳಗಡೆ ಬರೋದು ತುಂಬಾ ಇಂಪಾರ್ಟೆಂಟ್. ಒಂದ್ ವೇಳೆ ಈ ಲೈನ್ ಕೆಳಗಡೆ ಬರ್ಲಿಲ್ಲ ಅಂತಂದ್ರೆ ನಾವು ಇಲ್ಲಿಗೆ ಬಿ ಕಂಪ್ಲೀಟ್ ಮಾಡಬಹುದು. ಯಾಕಂದ್ರೆ ಬಿ ಯಾವತ್ತು ನಿಮ್ಗೆ 100% ಇಲ್ಲ 120% ವರೆಗೂ ಬಿ ಬರುತ್ತೆ. ಓಕೆ, ಸೊ ಬಿ ಇಲ್ಲಿಗೆ ಮುಗಿದ್ರೆ ಮತ್ತೆ ನಿಮ್ಗೆ ಸಿ ಅಪ್ಸೈಡ್ ಮೂವ್ ಆಗೋ ಚಾನ್ಸಸ್ ಇದೆ. ಬಟ್ ಕಂಡೀಷನ್ಸ್ ಇವತ್ತಿಂದ ನೋಡಿದ್ರೆ, ವಾರ್ ಕಂಡೀಷನ್ಸ್ ಎಲ್ಲ ನೋಡಿದ್ರೆ ಅಪ್ಸೈಡ್ ಮೂವ್ ಅಂತೂ ನಿಮ್ಗೆ ವೇವ್ ಪ್ರಕಾರ ಅಪ್ಸೈಡ್ ಮೂವ್ ತೋರಿಸ್ತಾ ಇದೆ. ಓಕೆ, ಬಟ್ ಮಾರ್ಕೆಟ್ ಅಲ್ಲಿ ನೀವು ನ್ಯೂಸ್ ನೋಡಿದ್ರೆ ಸಮ್ವೇರ್ ಇಲ್ಲಿ ಎಲ್ಲಾದ್ರೂ ಜಡ್ ಕಂಪ್ಲೀಟ್ ಆಗೋ ಚಾನ್ಸಸ್ ನನಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಡಬ್ಲ್ಯೂ ಕೆಳಗಡೆ ನಿಮ್ಗೆ ವಾಯ್ ಬರ್ಲೇಬೇಕು. ಓಕೆ, ಸೊ ಇದು ಟೆಂಪ್ರರಿ ಎ ಅಂತ ಕನ್ಸಿಡರ್ ಮಾಡೋಣ, ಇದನ್ನ ಬಿ ಅಂತ ಕನ್ಸಿಡರ್ ಬಂದು ಇಲ್ಲಿಂದ ರಿವರ್ಸಲ್ ಆದ್ರೆ ಬಿ ಅಂತ ತಿಳ್ಕೊಂಡ್ವಿ. ಓಕೆ, ಒಂದು ಆಗ್ಲಿಲ್ಲ ಅಂತಂದ್ರೆ ಇದು ಎಕ್ಸ್ ಮತ್ತೆ ಕೆಳಗಡೆ ಸ್ವಲ್ಪ ಬರುತ್ತೆ, ಇಲ್ಲಿ ನಿಮ್ಮದು ಬಿ. ಬಟ್ ಬಿ ಇನ್ ಎನಿ ಕಾಸ್ಟ್ ನಾಟ್ ಮೋರ್ ದೆನ್ 127. 1% ವರೆಗೂ ನಿಮ್ಗೆ ಬಿ ಬರ್ಬೋದು. ಇಲ್ಲಿ ಎಲ್ಲಾದ್ರೂ ನಿಮ್ಗೆ ಇವೆಲ್ಲ ಮುಗಿತಾರೆ. ಓಕೆ, ಸೊ ಮಾರ್ಕೆಟ್ ನಾನು ಮ್ಯಾಕ್ಸಿಮಮ್ ಡೌನ್ ಸೈಡ್ ಅಂದ್ರೆ ನಿಯರ್ ಅಂದ್ರೆ ಇನ್ ಒಂದು 2-3 ದಿವಸದಲ್ಲಿ 24,376 ವರೆಗೂ ನಾನು ಮಾರ್ಕೆಟ್ ನ ಡೌನ್ ಸೈಡ್ ನೋಡ್ತಾ ಇದ್ದೀನಿ. ಬಟ್ ಅದು ಸಹ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗಿ ಇಲ್ಲಿವರೆಗೂ ಬರ್ಬೋದು ಅಂತ ನನ್ನ ಒಂದು ಒಪಿನಿಯನ್. ಇಲ್ಲಿಂದ ಮತ್ತೆ ಮಾರ್ಕೆಟ್ ನಿಮ್ಗೆ ಬೌನ್ಸ್ ಬೇಕಾಗತ್ತೆ. ಬೌನ್ಸ್ ಬ್ಯಾಕ್ ಆಗಿ ಈ ಏನಿದೆಯಲ್ವಾ 26,335 ಇದ್ರ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ನಿಮ್ಗೆ ಸಿ ಕಂಪ್ಲೀಟ್ ಮಾಡುತ್ತೆ, ಎಕ್ಸ್ ಕಂಪ್ಲೀಟ್ ಮಾಡುತ್ತೆ, ಮತ್ತೆ ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಮತ್ತೆ ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡುವ. ಬಟ್ ಓಕೆ, ಇದು ಒಂದು. ಆಮೇಲೆ ಮತ್ತೊಂದು ಸ್ವಲ್ಪ ಬ್ಯಾಕ್ ಹೋಗಿ ನೋಡಿದ್ರೆ
ಸ್ವಲ್ಪ ಬ್ಯಾಕ್ ಸೈಡ್ ಅಲ್ಲಿ ನೋಡಿದ್ರೆ ಇದನ್ನು ಸಹ ತಾವು ಬರಿಬಾರ್ದು. ಈ ಎರಡು ರೇಷನ್ನು ಸಹ ಬರಿಬಾರ್ದು ತಾವು. ಓಕೆ, ಇಲ್ಲಿವರೆಗೂ ಸಹ ಮಾರ್ಕ್ ಬರಬಹುದು. ಇದೇ ನಿಮ್ಗೆ ಏನ್ ಬಿ ಆಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಮತ್ತೆ ಈ ಜಡ್ ಏನಾಗುತ್ತಲ್ವಾ, ಇದು ವಾಯು ಮತ್ತೆ ಎಕ್ಸ್ ಒಂದು ಫಾರ್ಮ್ ಮಾಡುತ್ತೆ, ಮತ್ತೆ ಜಡ್ಗೆ ಕೆಳಗಡೆ ಬರುತ್ತೆ. ಅವಾಗ ತಮಗೆ ಇದು ಅಲ್ಟಿಮೇಟ್ಲಿ ನಿಮ್ಗೆ ಡಬ್ಲ್ಯೂ ಎಕ್ಸ್ ವೈ ಕೆಳಗಡೆ ಬರೋ ಚಾನ್ಸಸ್ ಇದೆ. ಈ ವೈ ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಬಟ್ ಇಲ್ಲಿವರೆಗೂ ಬರಬೇಕು ಅಂತಂದ್ರೆ ಸಡನ್ ಆಗಿ ಬರ್ಲಿಕ್ಕಿಲ್ಲ. ಸ್ವಲ್ಪ ಒಂದು ಮೂವ್ ಮೇಲ್ಗಡೆ ಹೋಗಿನೇ ಕೆಳಗಡೆ ಬರಬೇಕಾಗುತ್ತೆ. ಸಡನ್ ಆಗಿ ಕೆಳಗಡೆ ಬರೋ ಚಾನ್ಸ್ ನೋಡಿ. ಮಾರ್ಕೆಟ್ ಎರಡನೇ ಸಲ 38.2ಗೆ ರಿವರ್ಸಲ್ ತಗೋತಾ ಇದೆ ನೋಡಿ. 38.2ಗೆ ಎರಡನೇ ಸಲ ರಿವರ್ಸಲ್ ತಗೋತಾ ಇದೆ. ಸೊ ಅರ್ಥ ಏನಂತಂದ್ರೆ ಸ್ಟ್ರಾಂಗ್ ಸಪೋರ್ಟ್ ಇಲ್ಲಿ 38.2ಗೆ ಇದೆ. ಸೊ ಸಿ ಫೇಲ್ಯೂರ್ ರೇಷಿಯೋ ಆಗೋ ಚಾನ್ಸಸ್ ಹೆಚ್ಚಿಗೆನೆ ಇದೆ. ಓಕೆ, ಒಂದ್ ವೇಳೆ ಈ 38.2 ಅಂದ್ರೆ 24,600 ಆಸ್ಪಾಸ್ ಏನಾದ್ರೆ ಈ ಸಪೋರ್ಟ್ ಬ್ರೇಕ್ ಆದ್ರೆ ನಿಮಗೆ ಈ ರೇಂಜ್ಗೆ ಟಚ್ ಆಗೋ ಚಾನ್ಸಸ್ ಹೆಚ್ಚಿಗೆ. ಓಕೆ, ಬಟ್ ಈಗ ನೋಡುವ ಇದನ್ನ ಏನಾಗುತ್ತೆ ಅಂತ. ಓಕೆ, ಯಾಕಂದ್ರೆ ಸ್ವಲ್ಪ ಎಕ್ಸ್ ಫಾರ್ಮ್ ಮಾಡಿ ಮತ್ತೆ ಈ ಟ್ರೆಂಡ್ ಲೈನ್ ಟಚ್ ಮಾಡಿ ಮತ್ತೆ ಕೆಳಗೆ ಬರೋ ಚಾನ್ಸಸ್ ಇರ್ತವೆ. ಓಕೆ, ಸೊ ಟೈಮ್ ಬೀಯಿಂಗ್ ಒಂದು ಅಪ್ಸೈಡ್ ಮೂವ್ ಸ್ವಲ್ಪ ಶಾರ್ಟ್ ಕ್ವಿಕ್ ಆಗಿ ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಗೆ ನನ್ ಅನ್ಸಿದ ಪ್ರಕಾರ ನೀವು ಏನಾದ್ರೂ ಲಾಂಗ್ ಥಿಂಕ್ ಮಾಡ್ತಾ ಇದ್ರೆ ಮೈಂಡ್ ಅಲ್ಲಿ ಈ ಎರಡು ರೇಷೋ ಮಧ್ಯ ಥಿಂಕ್ ಮಾಡಿ. ಅಲ್ಲಿವರೆಗೂ ಲಾಂಗ್ ಸೈಡ್ ಅಂತೂ ಯಾರು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಮಾರ್ಕೆಟ್ ಇರೋದು ಸೆಲ್ ಆನ್ ರೈಸ್ ಮೂಡಲ್ಲಿ ಇದೆ ಈಗ. ಓಕೆ, ಸೊ ನೀವು ಈ ಕಂಡೀಷನ್ಸ್ ನ ನೋಡಿದ್ರೆ ತುಂಬಾ ಮಾರ್ಕೆಟ್ ಬಿಡಬೇಕು ಈ ವಾರ್ ಕಂಡೀಷನ್ಸ್ ನೋಡಿದ್ರೆ. ಬಟ್ ಎಷ್ಟು ಬಿದ್ದಿದೆಯೋ ಅಷ್ಟು ಅರ್ಧ ರಿಕವರ್ ಆಗಿದೆ ಇವತ್ತೇನೆ. ಓಕೆ, ಸೊ ತುಂಬಾ ಕೇರ್ಫುಲ್ ಆಗಿರಿ. ಯಾರು ತುಂಬಾ ಶಾರ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ, ಲಾಂಗ್ ಬಗ್ಗೆ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬಿಡಿ. ಮಾರ್ಕೆಟ್ ನ ನ್ಯೂಟ್ರಲ್ ತರ ನೋಡಿ. ನನಗೆ ಅನ್ಸಿದ ಪ್ರಕಾರ ಒಂದು ಫ್ಯೂ ಡೇಸ್ ತಾವು ಅಬ್ಸರ್ವ್ ಮಾಡಿದ್ರೆ ಬೆಟ್ರು. ಓಕೆ, ಸೊ ಆಲ್ ಪಾಸಿಬಿಲಿಟೀಸ್ ನಾನು ನಿಮ್ಗೆ ಈಗ ಹೇಳಿದ್ದೀನಿ. ಓಕೆ, ಸೊ ಈಗ ಬ್ಯಾಂಕ್ ನಿಫ್ಟಿಗೆ ಹೋಗುವ. ನಿಫ್ಟಿ ಅಲ್ಲಿ ನಾನು ಮೊದಲಾದ್ರೂ ಸಹ ಕ್ಲಿಯರ್ ಕಟ್ ಆಗಿದೆ ನಾವು ಎಲ್ಲರೂ ಗೆಸ್ ಮಾಡಿದ್ದೀವಿ. ಏನಂತಂದ್ರೆ ವೇವ್ 3 ನನಗೆ ಕಂಪ್ಲೀಟ್ ಆಗಿರೋ ತರ ಕಾಣಿಸ್ತಾ ಇದೆ. ಈಗ ಏನೇ ಇದ್ರು ವೇವ್ 4 ಮೂವ್ಮೆಂಟ್ ಇರುತ್ತೆ. ಸೊ ನಾನೀಗ ಅದರ ಪ್ರಕಾರನೇ ಥಿಂಕ್ ಮಾಡಿ ನೋಡಿ. ಟ್ರಯಾಂಗಲ್ ಆಗಿದೆ, ಟ್ರಯಾಂಗಲ್ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಇದೆ. ಓಕೆ, ಸೊ ಈಗ ನಾವಿಲ್ಲಿಗೆ ವೇವ್ 5 ಮುಗಿದಿದೆ, ವೇವ್ 3 ಮುಗಿದಿದೆ ಅಂತ ಥಿಂಕ್ ಮಾಡುವ. ಇದನ್ನ ಎ, ಇದನ್ನ ಬಿ ಅಂತಾನೆ ಕನ್ಸಿಡರ್ ರೀಡ್ ಮಾಡುವ. ಕರೆಕ್ಟ್ ಆಗಿದೆ ನಾವು ರೀಡಿಂಗ್ ಮಾಡಿರೋದು. ಇದನ್ನ ಸಿ ಮೂವ್ಮೆಂಟ್ ಅಂತ ತಿಳ್ಕೊಂಬ. ಬಟ್ ಸಿ ಮೂವ್ಮೆಂಟ್ ನಿಮ್ಗೆ 3 ಮೂವ್ಸ್ ಅಲ್ಲಿ ಬರುತ್ತೆ. ಇದು ಎ, ಇದು ಬಿ, ಇದು ಸಿ ಅಂದ್ರೆ ಡಬ್ಲ್ಯೂ ಬೇಡ, 1, ಇದು 2, ಇದು 3, ಇದು 4, ಇನ್ನೊಂದು 5 ಒಂದು ಡೌನ್ ಸೈಡ್ ಬರೋ ಚಾನ್ಸಸ್ ಇದೆ. ಬಟ್ ಇದನ್ನ ರೀಡ್ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ 1, 2, 3, 4, 5, 1, 2, 3, 4, 5 ನಾವು ಇದನ್ನ ಎ ಅಂತ ಕನ್ಸಿಡರ್ ಮಾಡಿದ್ವಿ, ಬಿ ಅಂತ ಕನ್ಸಿಡರ್ ಮಾಡಿದೀವಿ, ಸಿ ಗೆ ನಾವು ರೀಡ್ ಮಾಡ್ತಾ ಇದೀವಿ. ಓಕೆ, ಸೊ ನಾವೀಗ ಎ ಮತ್ತೆ ಬಿ ಎಷ್ಟು ಟೈಮ್ ತಗೊಂಡಿದೆ? ಸೊ ಆಲ್ಮೋಸ್ಟ್ ಆಲ್ 59 ಕ್ಯಾಂಡಲ್ಸ್ ನ ತಗೊಂಡಿದೆ. ಓಕೆ, ಸೊ ಸಿ ಈಗ 50% ತಗೋಬೇಕು. ಅಂದ್ರೆ 25 ಪ್ಲಸ್ 4 5, 25 ಪ್ಲಸ್ 5 30 ಕ್ಯಾಂಡಲ್ಸ್ ಮಿನಿಮಮ್ ತಗೋಬೇಕಿದು. ಸೊ ಈಗ ಮೋರ್ ದನ್ 30 ತಗೊಂಡಿದೆ. ಸೊ ಹಾಗಿದ್ರೆ ಈಗ ಇದು ಈಕ್ವಲ್ ತಗುತ್ತೆ, 59 ಕ್ಯಾಂಡಲ್ ತಗುತ್ತೆ. ಓಕೆ, ಸೊ 59 ಕ್ಯಾಂಡಲ್ ಎಲ್ಲಿ ಬರುತ್ತೆ? ಸಮ್ವೇರ್ ಇಲ್ಲಿ ಬರುತ್ತೆ. ಓಕೆ, ಸೊ ನಾವು ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು ಈಗ. ಸೊ ಇದನ್ನ ಮಾರ್ಕ್ ಮಾಡಿದ್ರೆ 9th ಫೆಬ್ರವರಿ ಮಧ್ಯಾಹ್ನ 1 ಗಂಟೆವರೆಗೂ ಅದು ತೋರಿಸ್ತಾ ಇದೆ. ಓಕೆ, ನೋಡಿ ಕಾಣಿಸ್ತಾ ಇದೆಯಾ? ಮಾರ್ಚ್ 9th 2026 ಮಧ್ಯಾಹ್ನ 1 ಗಂಟೆವರೆಗೂ ಟೈಮ್ ತೋರಿಸ್ತಾ ಇದೆ. ಸೊ ಈಗ ಇದನ್ನ ಡಿಲೀಟ್ ಮಾಡೋಣ. ಸೊ ನಮಗೆ ಗೊತ್ತಿರೋ ಪ್ರಕಾರ ಇದು ಎ 3 ಮೂವ್ಸ್ ಇದೆ, ಬಿ ನು 3 ಮೂವ್ಸ್ ಇದೆ. ಇದು ನಿಮಗೆ ಫ್ಲಾಟ್ ಕರೆಕ್ಷನ್ ಆಗಿ ಬರುತ್ತೆ. ಇದು ನಿಮಗೆ ಅರೌಂಡ್ 100% ವರೆಗೂ ರಿಟ್ರೇಸ್ ಆಗಿದೆ ಬಿ. ಸೊ ಸಿ ನು ಸಹ ನಿಮಗೆ ಹೆಚ್ಚು ಕಡಿಮೆ
1% ರಿಟ್ರೆಸ್ ಆಗುತ್ತೆ, ಆರ್ ಅದಕ್ಕಿಂತ ಹೆಚ್ಚಿಗೆ ಹೋಗ್ಬೋದು. ಓಕೆ, ಸೊ ಈಗ ಸೊ ಈಗ 1% ಇಂದ ಸ್ವಲ್ಪ ರಿವರ್ಸಲ್ ಆಗಿದೆ. ಓಕೆ, ಬಟ್ ಇನ್ನು ಸ್ವಲ್ಪ ಡೌನ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಇದನ್ನ ನಾವು ಸದ್ಯ ಬಿಟ್ಟು ಟೈಮಿಂಗ್ ಡಿಲೀಟ್ ಮಾಡೋಣ. ಓಕೆ, ಯಾಕಂದ್ರೆ ಇನ್ನೂ ಡೌನ್ ಸೈಡ್ ಇದೆ ಅಂತ ಥಿಂಕ್ ಮಾಡೋಣ. ಬಟ್ ಇದು ಸಿ ಏನಿದೆ ಅಲ್ವಾ, ಇದು 5 ಮೂವ್ಸ್ ಕೆಳಗಡೆ ಬರ್ಬೇಕಲ್ವಾ. ಓಕೆ, ಸೊ ಅವಾಗ ಏನಾಗುತ್ತೆ, ಇದು ನಿಮಗೆ ಇದು 0, ಇದು ಎ, ಇದು ಬಿ, ಇದು ಸಿ. ಓಕೆ, ಸೊ ಈಗ ಇದು ನಿಮಗೆ 0, ಇದನ್ನ ಡಬ್ಲ್ಯೂ, ಎಕ್ಸ್, ಇದು ವಾಯು, ಇದು ಎಕ್ಸ್ ಮತ್ತೆ ಜೆಡ್ ಅಂತ ತಿಳ್ಕೊಂಡ್ರೆ ಈ ಲೆವೆಲ್ ವರೆಗೂ ಬಂದು ಮಾರ್ಕೆಟ್ ಕೆಳಗಡೆ ಬರುತ್ತೆ. ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ಇದನ್ನ ಡಿಲೀಟ್ ಮಾಡ್ತೀನಿ ಈಗ. %61 ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡ್ರಿ. 50% ಇದನ್ನು ಬರ್ಬೋದು, ಇಲ್ಲ ತನಲ್ಲ. ಓಕೆ, ಬಟ್ ನಾನ್ ಕನ್ಸಿಡರ್ ಮಾಡುವಾಗ ಮಾತ್ರ ಇದನ್ನು ಇಲ್ಲಿಗೆ ಕನ್ಸಿಡರ್ ಮಾಡ್ತೀನಿ. ಈ ಸಿನ ನಮಗೆ ಇಲ್ಲಿಗೆ ಮುಗಿಬೇಕು, ಅದು 9th ಮಾರ್ಚ್ ಒಳಗಾಗಿ. ಓಕೆ, ಬಟ್ ಈಗ ಇದು ಸಿ, ಇಲ್ಲಿ ಡಬ್ಲ್ಯೂ ಆಗಿದೆ. ಇದು ಏನ್ ಮಾಡುತ್ತೆ ಈಗ ನಿಮಗೆ ಎಕ್ಸ್. ಓಕೆ, ಇದು 61% ವರೆಗೂ ಬರ್ಬೋದು, ಇಲ್ಲ 50% ವರೆಗೂ ಬರ್ಬೋದು. ಓಕೆ, ಇಲ್ಲಿವರೆಗೂ ಬಂದು ಇದು ಗ್ಯಾಪ್ ಫಿಲ್ ಅಪ್ ಆಗುತ್ತೆ. ಓಕೆ, ಅವಾಗ ಎಕ್ಸ್ ಆಗುತ್ತೆ, ಮತ್ತೆ ವಾಯ್ ಕೆಳಗಡೆ ಬರುತ್ತೆ. 3 ಮೂವ್ಸ್ ಅಲ್ಲಿ ವಾಯ್ ಕೆಳಗಡೆ ಬರುತ್ತೆ, ಮತ್ತೆ ಎಕ್ಸ್ ಹೋಗುತ್ತೆ. ಓಕೆ, ಆಮೇಲೆ ಜೆಡ್ ಫಾರ್ಮ್ ಆಗುತ್ತೆ. ಸೊ ಇದೆಲ್ಲವೂ ಸಹ 9th ಮಾರ್ಚ್ ಒಳಗಾಗಿ ಆಗ್ಬೇಕು. ಓಕೆ, ಸೊ ನಿಮ್ಗೆ ಏನೇ ಇದ್ರು ಸಹ ಇನ್ವೆಸ್ಟ್ಮೆಂಟ್ಗೆ ಫರ್ದರ್ ನೀವೇನ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ಈ ಝೋನ್ ಏನಿದೆ 61.8%, ಇಲ್ಲಿಗೆ ನಿಮಗೆ ಬೆಸ್ಟ್ ಅಪಾರ್ಚುನಿಟಿ ಇನ್ವೆಸ್ಟ್ ಮಾಡ್ಲಿಕ್ಕೆ. ಇಲ್ಲಿಗೆ ಸಮಯ ನಿಮ್ಗೆ ಏನಾಗುತ್ತೆ, ನಾನು ಟೆಕ್ಸ್ಟ್ ಮಾಡ್ತೀನಿ. ಇಲ್ಲಿ ನಿಮ್ಗೆ ವೇವ್ ಎ ಕಂಪ್ಲೀಟ್ ಆಗೋ ಚಾನ್ಸಸ್ ಹೆಚ್ಚಿಗೆ. ಓಕೆ, ಇಲ್ಲಿಗೆ ಆಮೇಲೆ ನಿಮ್ಗೆ ವೇವ್ ಬಿ ಇತರದ್ದು 60, ಆಮೇಲೆ ಥಿಂಕ್ ಮಾಡೋಣ. ಮತ್ತೆ ವೇವ್ ಬಿ ಬರುತ್ತೆ, ಮತ್ತೆ ವೇವ್ ಸಿ 38 ಬಂದು ಫೇಲ್ ಆಗಿ ಮೇಲ್ಗಡೆ ಹೋಗ್ಬೋದು, ಇಲ್ಲ ಮತ್ತೆ ಈ ವೇವ್ ಇಂದ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಬಟ್ ಟೈಮ್ ಬೀಯಿಂಗ್ ಮಾತ್ರ ನೀವು ಇದನ್ನ ಇಲ್ಲಿವರೆಗೂ ಅಂತೂ ನಾನಂತೂ ಈ ಡೆಸ್ಟಿನೇಷನ್ ಅಂತೂ ನಾನು ಕನ್ಸಿಡರ್ ಮಾಡಿನೇ ಮೂವ್ ಆಗೋದು. ಬಟ್ ಅಪ್ಸ್ ಅಂಡ್ ಡೌನ್ಸ್ ಇರ್ತವೆ. ಓಕೆ, ಸಡನ್ ಆಗಿ ನಾನು ಈ ಲೆವೆಲ್ ನ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಏನಂತಂದ್ರೆ ಕಂಟಿನ್ಯೂಸ್ ಆಗಿ ಒಂದೇ ಲೈನ್ ಅಲ್ಲಿ ವರ್ಟಿಕಲ್ ಆಗಿ ಫಾಲ್ ಆಗುತ್ತೆ ಅಂತ ತಿಳ್ಕೊಬೇಕು. ಓಕೆ, ಸೊ ಯಾವ್ದು ಮಾರ್ಕೆಟ್ ವರ್ಟಿಕಲ್ ಆಗಿ ಫಾಲ್ ಆಗೋ ಚಾನ್ಸಸ್ ತೀರಾ ಕಡಿಮೆ. ಕೆಳಗಡೆ ಬರುತ್ತೆ, ಮತ್ತೆ ಅಪ್ ಸೈಡ್ ಮೂವ್ ಆಗುತ್ತೆ, ಮತ್ತೆ ಡೌನ್ ಸೈಡ್ ಆಗುತ್ತೆ, ಮತ್ತೆ ಅಪ್ ಸೈಡ್ ಆಗುತ್ತೆ. ಆಪ್ಷನ್ಸ್ ಇಂಥ ಮಾರ್ಕೆಟ್ ಅಲ್ಲಿ ನೀವು ಆಪ್ಷನ್ಸ್ ನ ಮಾಡಬಾರ್ದು. ಯಾಕೆಂತಂದ್ರೆ ಟೈಮ್ ಡಿಕೆ ಆಗುತ್ತೆ, ಪ್ರೀಮಿಯಂ ತುಂಬಾ ಡಿಕೆ ಆಗ್ತಿರ್ತವೆ, ತುಂಬಾ ವೋಲ್ಟೈಲ್ ಇರುತ್ತೆ ಪ್ರೀಮಿಯಮ್ಸ್. ಅದಕ್ಕಾಗಿ ಈ ತರ ಮಾರ್ಕೆಟ್ ಅಲ್ಲಿ ಆಪ್ಷನ್ಸ್ ನ ಬಾಯಿಂಗು ಅಂಡ್ ಆಪ್ಷನ್ಸ್ ಸಹವಾಸಕ್ಕೆ ಈ ಮಾರ್ಕೆಟ್ ಅಲ್ಲಿ ಮಾತ್ರ ಹೋಗ್ಬೇಕು. ಓಕೆ, ಸೊ ಇದು ನನ್ನ ಪ್ರಿಡಿಕ್ಷನ್ ಇನ್ ಬ್ಯಾಂಕ್ ನಿಫ್ಟಿ ಟಿಲ್ 9th ಮಾರ್ಚ್ 2026 ಮಧ್ಯಾಹ್ನ 1 ಗಂಟೆವರೆಗೂ ನಾನು ಇದನ್ನ ಕನ್ಸಿಡರ್ ಮಾಡ್ಕೊಂಡು ಮೂವ್ ಆಗ್ಬೋದು. ಓಕೆ, ಸೊ ಈಗ ನಾವು ಗೋಲ್ಡ್ ಮತ್ತೆ ಬಿಟ್ಕಾಯಿನ್ ಬಗ್ಗೆ ಸ್ವಲ್ಪ ನೋಡುವ. ಗೋಲ್ಡ್ ಈ ಗ್ಲೋಬಲ್ ಟೆನ್ಷನ್ಸ್ ಇಂದ ಅಪ್ ಸೈಡ್ ಮೂವ್ ಆಗೇ ಆಗುತ್ತೆ. ಬಟ್ ನಾವು ಯಾವ ತರ ರೀಡ್ ಮಾಡ್ಬೇಕು ಅಂತಂದ್ರೆ ಈಗ ಇದನ್ನ ನೀವು ಬಿ ಆಗಿನೇ ರೀಡ್ ಮಾಡಿ, ಬಟ್ ಅಪ್ ಟು ಮ್ಯಾಕ್ಸಿಮಮ್ 1%. ಅಂದ್ರೆ ನೀವು ಬಿ ಇಲ್ಲಿವರೆಗೂ ನೀವು ಕನ್ಸಿಡರ್ ಮಾಡ್ಕೊಂಡು ಹೋಗ್ಬೋದು. ದಟ್ ಟು ಅರೌಂಡ್ 5700 ವರೆಗೂ
ನೀವು ಮ್ಯಾಕ್ಸಿಮಮ್ ಆಗಿ ಇಲ್ಲಿವರೆಗೂ ಡ್ರ್ಯಾಗ್ ಆಗ್ಬಹುದು. ಓಕೆ, ಅಲ್ಲಿ ಆದ್ಮೇಲೆ ಮತ್ತೆ ರಿಟ್ರೆಸ್ ಆಗುತ್ತೆ. ಅವಾಗ ಅದು ಫೇಲ್ಯೂರ್ ಆಗ್ಬೋದು, ಇಲ್ಲ ಮತ್ತೆ ಕೆಳಗಡೆ ಬರ್ಬೋದು. ಬಟ್ ಈಗ ನೀವು 100 to 1% ವರೆಗೂ ನೀವು ಗೋಲ್ಡ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಇದು ಒನ್ ಲೈನ್. ನಾನು ಗೋಲ್ಡ್ ಅಲ್ಲೆಲ್ಲ ಹೆಚ್ಚಿಗೆ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ನನಗೆ ನನ್ನ ಕೌಂಟಿಂಗ್ ಪ್ರಕಾರ ಇದು ಈ ತರ ಅನಿಸ್ತಾ ಇದೆ. ಓಕೆ, ಸೊ ಈಗ ನಾವು ಬಿಟ್ ಕಾಯಿನ್ಸ್ ಬಗ್ಗೆ ನೋಡೋಣ. ಟ್ರಯಾಂಗಲ್ ಅಲ್ಲಿ ಎಂಟರ್ ಆಗಿರೋ ತರ ಅನಿಸ್ತಾ ಇದೆ. ಸೊ ಇಲ್ಲಿಂದ ಇದು 1 ಮೂವ್, ಇದು 2 ಮೂವ್, ಇದು 3 ಮೂವ್, 4 ಮೂವ್, ಮತ್ತೆ ಈ ಟ್ರೆಂಡ್ ಲೈನ್ ಟಚ್ ಮಾಡುತ್ತೆ, ಮತ್ತೆ 5 ಮೂವ್ ಟ್ರೆಂಡ್ ಲೈನ್ ಟಚ್ ಮಾಡಿ ಆಮೇಲೆ ಬ್ರೇಕ್ಔಟ್ ಆಗೋ ಚಾನ್ಸಸ್ ಹೆಚ್ಚಿಗೆ. ಬಟ್ ಯಾವ್ದಕ್ಕೂ ಈ ಟ್ರೆಂಡ್ ಲೈನ್ ಏನಿದೆಯಲ್ವಾ 1 hour ಟೈಮ್ ಫ್ರೇಮ್ ಅಲ್ಲಿ, ಇದನ್ನ ನೀವು ತಮ್ಮ ಸ್ಟಾಪ್ ಲಾಸ್ ಪ್ರೊಟೆಕ್ಟಿವ್ ಸ್ಟಾಪ್ ಲಾಸ್ ಅಂತ ಕನ್ಸಿಡರ್ ಮಾಡ್ಕೊಂಡು ಲಾಂಗ್ ಸೈಡ್ ಥಿಂಕ್ ಮಾಡಬಹುದು. ಬಟ್ ಇಲ್ಲಿ ಟಚ್ ಮಾಡಿದ್ಮೇಲೆ ಲಾಂಗ್ ಸೈಡ್ ಥಿಂಕ್ ಮಾಡಿ. ಓಕೆ, ಸೊ ಈಗಂತೂ ಇದು ಸೆಲ್ ಸೈಡ್ ಇದೆ. ಓಕೆ, ಫೈನಲ್ ಪ್ರೊಟೆಕ್ಟಿವ್ ಸ್ಟಾಪ್ ಲಾಸ್ ಅಂತೂ ನಮ್ದು ಇದೆ 59,000 ಏನಿದೆಯಲ್ವಾ ಇಲ್ಲಿಗೆನೆ ಬರುತ್ತೆ. ಓಕೆ, ಆರ್ 81.2%, ಅಂದ್ರೆ 62 to 283 ನೀವು ಅದನ್ನ ರಿಸ್ಕ್ ಹೆಚ್ಚಿಗೆ ಬೇರೆ ಕೆಪಾಸಿಟಿ ಇರೋರು ಇದನ್ನ ಸ್ಟಾಪ್ ಲಾಸ್ ಅಂತ ಥಿಂಕ್ ಮಾಡಿ. ಓಕೆ, ಸೊ ಇದು ಟ್ರಯಾಂಗಲ್ ಅಲ್ಲಿ ಇದೆ. ಈ ಟ್ರೆಂಡ್ ಲೈನ್ಸ್ ಮಧ್ಯೆನೆ ಅದು ಟ್ರಾವೆಲ್ ಮಾಡುತ್ತೆ. ಓಕೆ, ಸೊ ಇದು ಅಬೌಟ್ ನೆಕ್ಸ್ಟ್ ಟ್ರೇಡಿಂಗ್ ಡೇದು ಬಗ್ಗೆ ನನ್ನ ಒಪಿನಿಯನ್. ಸೊ ತಾವೆಲ್ಲರೂ ಇಲ್ಲಿ ವ್ಯೂನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊತೀನಿ. ಸೊ ಕೋರ್ಸ್ ವರ್ಕ್ ನ ನೀವು ಇನ್ನೂ ಕಲಿಬೇಕಾಗಿದೆ. ಅದನ್ನ ನೀವು ವಿಡಿಯೋಸ್ ನ ನೋಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಕಲೀರಿ. ಓಕೆ, ಸೊ ಇನ್ನೂ ನನಗೂ ಕ್ಲಾಸ್ ಇನ್ನೂ ಇದಾವೆ, ಪೆಂಡಿಂಗ್ ಇದಾವೆ. ಸೊ ನಾನು ಅದನ್ನು ವಿಡಿಯೋ ಮಾಡಕ್ ಆಗ್ತಾ ಇಲ್ಲ. ಸೊ ನಾನು ನನ್ನ ಟೈಮ್ ಅಲ್ಲಿ ಮಾಡ್ತಾ ಇದ್ದೀನಿ. ಸೊ ಮಾಡಿದ ತಕ್ಷಣ ಇನ್ನೂ ಒಂದು 4-5 ಕ್ಲಾಸ್ ಇದಾವೆ. ಅದೆಲ್ಲವೂ ಒಂದ್ ರೌಂಡ್ ನಾನು ಮಾಡಿ ಅಪ್ಲೋಡ್ ಮಾಡಿದ್ರೆ ತಾವು ತಮ್ಮ ಟೈಮ್ ಬೇಕಾದಾಗೆ ನೀವೆಲ್ಲಾನು ವಿಡಿಯೋಸ್ ನ ನೋಡ್ಬೋದು. ಓಕೆ, ಸೊ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಆಮೇಲೆ ಇನ್ ಮುಂದೆ ಸೊ ಲೈವ್ ಇದೇನ್ ವಿಡಿಯೋಸ್ ನಾವು ಅನಾಲಿಸಿಸ್ ಮಾಡ್ತೀವಲ್ವ, ಸೊ ವೀಕ್ಲಿ 2 ಸಲ ಇಲ್ಲ 3 ಸಲ ಬಗ್ಗೆನೇ ನಾನು ಪ್ಲಾನ್ ಮಾಡ್ತೀನಿ. ಯಾಕೆ ಅಂತಂದ್ರೆ ಏನು ಅಪ್ಡೇಟ್ಸ್ ಇರೋದಿಲ್ಲ ಮಾರ್ಕೆಟ್ ಅಲ್ಲಿ. ಸೊ ನಿನ್ನೆ ಸೇಮ್ ಇವತ್ತು ಅದೇ ಇರುತ್ತೆ. ಅಂತ ಕಂಡೀಷನ್ಸ್ ಅಲ್ಲಿ ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ಏನಾದ್ರೂ ಸಿಗ್ನಿಫಿಕೆನ್ಸ್ ಚೇಂಜಸ್ ಆದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಕಂಟಿನ್ಯೂಸ್ಲಿ ವಿಡಿಯೋ ಮಾಡೋದು ಯಾಕೋ ನನಗೆ ಅದು ಕಂಫರ್ಟ್ ಅನಿಸ್ತಾ ಇಲ್ಲ. ಓಕೆ, ಏನಾದ್ರೂ ಇಂಪಾರ್ಟೆನ್ಸ್ ಇದ್ರೆ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ ವೀಕ್ಲಿ 3 ಇಲ್ಲ 4 ವಿಡಿಯೋಸ್ ನೀವು ಎಕ್ಸ್ಪೆಕ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು. ಮತ್ತೆ ಶುಭ.